ನೋಡಿ, ಒಂದು ಸಣ್ಣ ಹುಂಬತನ ಮತ್ತು ಅತಿಯಾದಂಥ ಹಠ ಎಷ್ಟರ ಮಟ್ಟಿಗೆ ಮನುಷ್ಯನ ತಂದೊಡ್ಬಿಡುತ್ತೆ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್. ಒಂದು ಸಣ್ಣದ್ರಲ್ಲಾಗುವಂಥ ಘಟನೆಯನ್ನು ಇಷ್ಟು ದೊಡ್ಡದು ಮಾಡ್ಕೊಂಡ್ಬಿಟ್ರಲ್ಲ. 6 ಆರೋಪಿಗಳ ಬಟ್ಟೆ, ಇನ್ಕ್ಲೂಡಿಂಗ್ ದರ್ಶನ್, ಅವ್ರ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ. ನೀವೇನು ಬಟ್ಟೆ ವಾಶ್ ಮಾಡಿದರೂ ಕೂಡ ಅದರಲ್ಲಿ ಹಿಮೋಗ್ಲೋಬಿನ್ ಅಂಶ ಉಳ್ಕೊಂಡಿರುತ್ತೆ, ಅದನ್ನು ಪತ್ತೆ ಹಚ್ತಾರೆ. ಇನ್ನು ಶವ ಸಾಗಾಟ ಮಾಡಿದಂಥ ಸ್ಕಾರ್ಪಿಯೋದಲ್ಲೂ ಕೂಡ ರಕ್ತದ ಕಲೆಗಳಿದ್ವು. FSL ರಿಪೋರ್ಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಟಿವಿನ ನಿಮಗೆ ಕೊಡ್ತಾ ಇದೆ. CCTV DVRಗಳನ್ನು ರಿಟ್ರೈವ್ ಮಾಡಿದೆ FSL, ಎಲ್ಲ ವಿವರಗಳನ್ನು ಕೊಟ್ಟಿದೆ. ಅಂದರೆ ಆರೋಪಿಗಳು ಪಟ್ಟಣಗೆರೆ ಶೆಟ್ಗೆ ಬಂದಿರೋದು, ಹೋಗಿರೋದು, ಅಲ್ಲಿದ್ದಂಥ ಆ್ಯಕ್ಟಿವಿಟೀಸು, ಹೊಡೆದಾಟ, ಅಲ್ಲಿ ಹೊಡೆದಿರೋದು, ಬಡಿದಿರೋದು, ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡಿರೋದು, ಕೃತ್ಯ ನಡೆದಂಥ ಸ್ಥಳದಲ್ಲಿ ಸಿಕ್ಕಂಥ ಫಿಂಗರ್ ಪ್ರಿಂಟ್ಗಳು, ಅದು ಜೀಪ್ ಆಗಿರ್ಬೋದು, ಗೇಟ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಬೇರೆ ಬೇರೆದು, ಅದೆಲ್ಲದರ ಮೇಲೆ ಸಿಕ್ಕಂಥ ಫಿಂಗರ್ ಪ್ರಿಂಟ್ಗಳು, ಎಲ್ಲ ವಿವರಗಳನ್ನು ಕಲೆ ಹಾಕಲಾಗಿದೆ. ಒಂದೆರಡಲ್ಲ, 5-6 ರಿಪೋರ್ಟ್ಗಳಿವೆ. 5-6 ರಿಪೋರ್ಟ್ಗಳು ಏನು ಸಾಮಾನ್ಯ ಸಂಗತಿನ? ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಈ FSL ರಿಪೋರ್ಟ್ ಏನು ಬರುತ್ತಲ್ಲ, ರಿಪೋರ್ಟ್ನ ಆಧಾರದಲ್ಲಿ ನೋಡೋದಾದರೆ ಇವರು ಎಲ್ಲೋ ಒಂದು ಕಡೆಗೆ ಗಂಡಾಂತರ, ಕಟ್ಟಿಟ್ಟ ಬುತ್ತಿ ಅನ್ನುವಂಥ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ರಕ್ತದ ಕಲೆಗಳು ಇವರ ಬಟ್ಟೆ ಮೇಲಿರುವಂಥದ್ದು ದೃಢಪಟ್ಟಿದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗಿರುವಂಥದ್ದು. ಮತ್ತು ಯಾವ್ಯಾವ ಸಂಗತಿಗಳನ್ನು FSL ಬಿಚ್ಚಿಟ್ಟಿದೆ? ರಂಗನಾಥ, ದರ್ಶನ್ ಮತ್ತು ಇತರ ಆರೋಪಿಗಳಿಂದ ನಡೆದಂತಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಮಹತ್ವದ ಪಾತ್ರವನ್ನ ಈ ಒಂದು ಪ್ರಕರಣದಲ್ಲಿ ನಿರ್ವಹಿಸುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು CC ಕ್ಯಾಮ್ರಾಗಳಿಂದ ಹಿಡಿದು ಮತ್ತೆ ಫಿಂಗರ್ ಪ್ರಿಂಟ್ ಇಂದ ಹಿಡಿದು ಮತ್ತೆ ಆ ಒಂದು ಬ್ಲಡ್ ಸ್ಯಾಂಪಲ್ ಇಂದ ಹಿಡಿದು ಪ್ರಮುಖವಾಗಿ ಸಿಕ್ಕಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಪೊಲೀಸರು ಈ ತನಿಖೆಯ ಮತ್ತಷ್ಟು ಬಲಪಡಿಸಬೇಕಾದಂತಹ ಅವಶ್ಯಕತೆ ಇರುವಂತದ್ದು. ಸದ್ಯ ಈಗ FSL ರಿಪೋರ್ಟ್ ನ ವರದಿಗಳು ಪೊಲೀಸರ ಕೈ ಸೇರಿದೆ. ಈ FSL ರಿಪೋರ್ಟ್ ನಲ್ಲಿ ಈ ಒಂದು ಕೊಲೆಯ ನಡೆದಂತಹ ಏನು ಪ್ರಾರಂಭದಿಂದ ಕೊನೆಯ ತನಕ ಏನೇನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ ಅಂದ್ರೆ, ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ಆಗಿದ್ದಂತಹ ವೇಳೆ ಆ ಒಂದು CCTV ಕ್ಯಾಮ್ರಾಗಳಾಗಿರ್ಬೋದು, ಜೊತೆಗೆ ಏನು ಒಂದು ಕೊಲೆ ನಡೆದಂತಹ ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿನ CC ಕ್ಯಾಮ್ರಾಗಳು ಮತ್ತು ಅಲ್ಲಿ ಸಿಕ್ಕಂತಹ ಫಿಂಗರ್ ಪ್ರಿಂಟ್ಗಳು ಮತ್ತು ರಕ್ತದ ಕಲೆಗಳು ಮತ್ತು ಕೃತ್ಯಕ್ಕೆ ಬಳಸಿದ್ದ ಆಯುಧಗಳು, ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗಳ CCTVಗಳು, ಜೊತೆಗೆ ಆರೋಪಿಗಳ ಎಲ್ಲರ ಮೊಬೈಲ್ ಡೇಟಾಗಳೇನಿದೆ ಎಲ್ಲವನ್ನೂ ಸಹ ಪೊಲೀಸರು ಮತ್ತು ಇನ್ನಷ್ಟು ಏನು ಸಾಕ್ಷಿಗಳನ್ನ ಸಿಕ್ಕಿದ್ದು ಅದೆಲ್ಲವನ್ನು ಸಹ FSL ವರದಿಗಾಗಿ ಕಳಿಸ್ಕೊಟ್ಟಿದ್ರು. ಸದ್ಯ FSL ವರದಿ ಈಗ ಪೊಲೀಸರ ಕೈ ಸೇರಿರುವಂತದ್ದು. ಈ ಒಂದು ಪೊಲೀಸರ ಕೈಗೆ ಸೇರಿರುವಂತಹ FSL ರಿಪೋರ್ಟ್ ನಲ್ಲಿ ಈಗ ಆಲ್ರೆಡಿ 6 ಆರೋಪಿಗಳ ಏನು ಬಟ್ಟೆಗಳಲ್ಲೂ ಸಹ ರೇಣುಕಾಸ್ವಾಮಿಯ ರಕ್ತದ ಗುರುತು, ರಕ್ತದ ಕಲೆ ಇರುವಂತದ್ದು ಪತ್ತೆಯಾಗಿರುವಂತದ್ದು. ಇನ್ನು CCTV ಕ್ಯಾಮ್ರಾಗಳನ್ನ ಡಿಲೀಟ್ ಮಾಡಿದ್ರು ಆರೋಪಿಗಳು. ಈ ಕಾರಣಕ್ಕಾಗಿ CCTV ರಿಟ್ರೀವ್ ಆಗಿದೆಯಾ ಏನೋ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯಂತಹ FSL ರಿಪೋರ್ಟ್ಗಳು ಸಹ ಪೊಲೀಸರ ಕೈ ಸೇರಿದ್ದು. ಇದರಲ್ಲಿ ಏನೇನು ಅಂಶಗಳಿದೆ, ಯಾವ್ಯಾವ ರೀತಿಯಲ್ಲಿ ಎಲ್ಲ ಬಯಲಾಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.